ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 3 ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಆ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಟೆಕ್ ಮಾಡಿ. ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ ತಪ್ಪದ ಹೆಲ್ಪ್ ಆಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಿ. ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ 1 ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ 2 2024ರಲ್ಲಿ ನಡೆದಿವೆ. ಆಲ್ರೆಡಿ ಮೊನ್ನೆ 10ನೇ ದಿನಾಂಕದಂದು 2ನೇ ಎಕ್ಸಾಮ್ ರಿಸಲ್ಟ್ಸ್ ಬಿಟ್ಟರು. ಹೌದು, ಕೆಲವೊಂದು ಸ್ಟೂಡೆಂಟ್ಸ್ ಸ್ವಲ್ಪ ಸಬ್ಜೆಕ್ಟ್ಸ್ನಲ್ಲಿ ಫೇಲ್ ಆಗಿದ್ದಾರೆ. ಅವರಿಗೋಸ್ಕರ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೀವು ಕೊನೆಯವರೆಗೂ ನೋಡಿ, ತುಂಬ ತಿಳಿಯುತ್ತೆ. ಹೌದಾ? ಓಕೆ, ಆ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ತಾ ಹೋಗೋಣ. ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಓಕೆ, ಇತರರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಮಾತು, ಹೌದಲ್ವಾ? ಓಕೆ, ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 3ನೇ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಬೇಕು ಅನ್ನುವ ಒಂದು ಉದ್ದೇಶ ಇದ್ದರೆ ದಯವಿಟ್ಟು ನಾನು ಹೇಳುವಂತಹ ಟಿಪ್ಸ್ ಅನ್ನು ಯೂಸ್ ಮಾಡಿ. ಅದೇ ಒಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ನಿಮಗೆ, ಹೌದಲ್ವಾ? ಮೊದಲನೆಯ ಟಿಪ್ ಏನೆಂದರೆ, ನೀವು ಏನು ಮಾಡ್ತೀರಂದರೆ, ನನಗೆ ಈ ಕ್ವಶನ್ ಬರುತ್ತೆ ಅನಿಸುತ್ತಿದೆ, ನಾನು ಇದನ್ನೇ ಓದ್ತೀನಿ. ಇಲ್ಲ, ಇದು ಬರುತ್ತೆ ಅನಿಸ್ತಿದೆ, ಇದನ್ನೇ ಓದ್ತೀನಿ. ಇಲ್ಲ, ಇನ್ನೊಂದು ಬರುತ್ತೆ ಅನಿಸುತ್ತೆ, ಇನ್ನೊಂದನ್ನೇ ಓದ್ತೀನಿ ಅಂತ ನೀವು ಇಟ್ಕೊಳ್ತೀರಾ. ಅದನ್ನು ಇಟ್ಕೊಳ್ಬಾರ್ದು. ಪ್ರತಿ ಒಂದನ್ನು ಓದ್ಕೊಳ್ತಾ ಹೋಗಬೇಕು. ಡೌಟ್ ಇರೋವೆಲ್ಲ ಓದ್ಕೊಳ್ತಾ ಹೋದರೆ ನೀವು 100ಗೆ ಎಷ್ಟು ತರ್ಬೋದು ಅಂದರೆ ಮಿನಿಮಮ್ 70-75 ತಂದೆ ತರ್ಬೋದು, ಹೌದಲ್ವಾ? ಅದಕ್ಕೆ ಏನು ಮಾಡ್ತೀರಂದರೆ, ಓಕೆ, ಈಗ ನೀವೇನು ಮಾಡ್ತೀರಾ, ಒಂದು ಕ್ವಶನ್ ಬ್ಯಾಂಕ್ ಬಂದಿರುತ್ತೆ, ಹೌದಲ್ವಾ? ಕ್ವಶನ್ ಬ್ಯಾಂಕ್ ಅಂದರೆ ಅರ್ಥ ಆಗುತ್ತೆ. ಇಂತಹ ಪ್ರಶ್ನೆ ಪತ್ರಿಕೆ ಮೋಡಲ್ ಕ್ವಶನ್ ಪೇಪರ್, ಆ ಮೋಡಲ್ ಕ್ವಶನ್ ಪೇಪರಲ್ಲಿ ಇಂತಹ ಲೆಸನ್ಸ್ನಲ್ಲಿ ಇಂತಹ ಪ್ರಶ್ನೆಗಳು ಹೆಚ್ಚು ಬರುತ್ತವೆ ಅಂತ ನಿಮಗೆ ಗೊತ್ತಿರುತ್ತೆ, ಹೌದಲ್ವಾ? 5-6 ವಾಕ್ಯ, ಎಕ್ಸಾಂಪಲ್ ಕನ್ನಡ 5-6 ವಾಕ್ಯ, ಓಕೆ, 3-4 ವಾಕ್ಯ, 2-3 ವಾಕ್ಯ, ಇಂತಹ ಪ್ರಶ್ನೆಗಳಿಗೆ ನೀವೇನು ಮಾಡ್ತೀರಂದರೆ, ಈಗ ಒಂದು ಕ್ವಶನ್ ಬಂದಿರುತ್ತೆ, ಅದು ಮೋಡಲ್ ಕ್ವಶನ್ ಪೇಪರಲ್ಲಿ ಬಂದಿರುತ್ತೆ, ನಿಮಗೆ ಫಸ್ಟ್ ಟೆಸ್ಟಲ್ಲೂ ಬಂದಿರುತ್ತೆ ಮತ್ತು ಯಾವುದಾದ್ರೂ ಎಕ್ಸಾಮಲ್ಲಿ ಬಂದಿರುತ್ತೆ ಅದೇ ಕ್ವಶನ್. ಹಾಗೆ ಏನು ಮಾಡ್ತೀರಾ ಅಂದರೆ, ನೀವು ಅದನ್ನೇ ಓದ್ಕೊಂಡಿರ್ತೀರ. ಬಟ್ ಇಲ್ಲಿ ಎಕ್ಸಾಮಲ್ಲಿ ಏನಾಗುತ್ತೆ, ರಿವರ್ಸ್ ಆಗಿರುತ್ತೆ, ಹೌದಲ್ವಾ? ಅದಕ್ಕೆ ಏನು ಮಾಡಬೇಕಂದ್ರೆ, ಅದನ್ನು ಸಹಿತ ಇದನ್ನು ಕೂಡ ಓದಬೇಕು. 5-6 ವಾಕ್ಯ ಮೇನ್ ಇಂಪಾರ್ಟೆಂಟಪ್ಪ. ಅಂದರೆ ಅಲ್ಲೇನು ಬರ್ತವೆ, ಮಿನಿಮಮ್ 4-5 ಮಾರ್ಕ್ಸ್ ಬರುವಂತಹ ಒಂದು ಚಾನ್ಸ್ ಇದೆ. ಫಸ್ಟ್ ಅದನ್ನು ಓದ್ಕೊಳ್ಳೋದಂತ ಒಂದು ಫಿಕ್ಸ್ ಆಗಿರ್ತೀರ, ಹೌದಲ್ವಾ? 5-6 ವಾಕ್ಯದಿಂದ ಒಂದು ಪ್ರಶ್ನೆಗೆ 4 ಅಂಕಗಳು, ಹೌದಾ? ಹಾಗೇನು ಮಾಡಬೇಕು, ಆ 5-6 ವಾಕ್ಯದಲ್ಲಿ ಯಾವ ರೀತಿಯ ಕ್ವಶನ್ಸನ್ನು ಕೇಳಿದ್ದಾನೆ ಈ ವರ್ಷ ಮೋಡಲ್ ಕ್ವಶನ್ ಪೇಪರಲ್ಲಿ ಅನ್ನುವ ಒಂದು ಲಿಸ್ಟನ್ನು ತೆಗೆದು, ಮತ್ತು ಪ್ರತಿಯೊಂದು ವರ್ಷ ಒಂದು 5-6 ವರ್ಷ ಹಿಂದೆ ಏನೇನು ಕ್ವಶನ್ ಕೇಳಿದಾನಪ್ಪ, ಈ ಕ್ವಶನ್ ಹೆಚ್ಚು ಕೇಳಿದಾನ, ಈ ಕ್ವಶನ್ ಕೇಳಿಲ್ಲ, ಹಾಗಾದರೆ ಈ ಕ್ವಶನ್ ಕೇಳ್ತಾನೆ ಇಲ್ಲ, ಹಾಗಾದರೆ ಈ ಕ್ವಶನ್ ಕೇಳ್ತಾನೆ ಅನ್ನುವ ಒಂದು ಡೌಟ್ ಇದ್ದರೆ, ಆ ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ನೀವು ಆ ಕ್ವಶನ್ಸನ್ನು ಓದ್ತಾ ಹೋಗಬೇಕು, ಹೌದಲ್ವಾ? ನೀವು ನಾನು ಹೇಳುವಂತಹ ಈ ಟಿಪ್ಪು ಯೂಸ್ ಮಾಡಿ 100ಗೆ ಪಕ್ಕ 80 ತಂದೆ ತರ್ತೀರಾ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 3ನಲ್ಲಿ. ಓಕೆ, ಇನ್ನು ಸೆಕೆಂಡ್ ಟಿಪ್ ಏನಂದರೆ, ಹೌದು, ನಾನು ಚೆನ್ನಾಗಿ ಓದೀನಿ ಸರ್, ಪರವಾಗಿಲ್ಲ, ನೀವು ಹೇಳಿದ ಹಾಗೆ ನಾನು ಟಿಪ್ಪನ್ನು ಯೂಸ್ ಮಾಡಿದ್ದೇನೆ, ಚೆನ್ನಾಗಿ ಓದಿ ಚೆನ್ನಾಗಿ ಬರೆದು ಬಂದೇನೆ. ಬಟ್ ರಿಸಲ್ಟಲ್ಲಿ ನೋಡಿದ್ರೆ ನನ್ನ ಮಾರ್ಕ್ಸ್ ನಾನು 80ಗೆ ಬರೆದು ಬಂದೀನಿ ಸರ್. ನನ್ನ ಉದ್ದೇಶದಿಂದ ಈಗ ನನಗೆ ಬಂದಿರೋದು ಕೇವಲ 55-60, 20-25 ಡೌನ್ ಆಗಿಬಿಟ್ಟು, ಅದು ಹೇಗೆ ಹೋಯ್ತು ಸರ್ ಮಾರ್ಕ್ಸ್ ಅಂತ ಕೇಳೋದು ಕ್ವಶನ್ ಆದರೆ, ಅದಕ್ಕೆ ಕೊಡುವಂತಹ ನಾನು ಸಲಹೆ ಏನಂತ ಕೊಡ್ತೀನಿ ಅಂದರೆ, ನೀವು ಏನಾದರೂ ಒಂದು ಸೆಂಟೆನ್ಸ್ ಮಿಸ್ಟೇಕ್ ಮಾಡಿರ್ತೀರಾ, ಹೌದಲ್ವಾ? ಒಂದು ಸೆಂಟೆನ್ಸ್ ಮಿಸ್ಟೇಕ್ ಮಾಡಿರ್ತೀರಾ, ಇನ್ನೊಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ, ನೋಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇರಬೇಕು, ಸೆಂಟೆನ್ಸ್ ಇರಬೇಕು. ಇನ್ನೊಂದು ನೀವೇನು ಮಾಡ್ತೀರಾ, ಮೇನ್ ಎಕ್ಸಾಮ್ ಅಪ್ಪ, ಎಸ್ ಎಸ್ ಎಲ್ ಸಿ ಎಕ್ಸಾಮ್ 1ನಲ್ಲಿ ಗುಂಪಾಗಿರುತ್ತಾರೆ, ಪ್ರತಿಯೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಸ್ವಲ್ಪ ಜಲ್ದಿ ಕರೆಕ್ಷನ್ ಮಾಡಿಕೊಂಡು ಮುಗಿಸುವಂಥ ಅವ್ರು ಇರ್ತಾರೆ ಸಾರು, ಹೌದಾ? ಹಾಗಾದರೆ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2ಅಲ್ಲಿ ಸ್ವಲ್ಪ ಇರ್ತಾರೆ,
ಹಾಗಾದರೆ SSLC ಎಕ್ಸಾಮ್ 3ಅಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಡೌನ್ ಆಗಿಬಿಡ್ತಾರೆ. ಸ್ಟೂಡೆಂಟ್ಸ್ ಎಲ್ಲರೂ ಪಾಸ್ ಆಗಿರ್ತಾರಲ್ವ, ಕೆಲವೇ ಸ್ಟೂಡೆಂಟ್ಸ್ ಫೇಲ್ ಆಗಿರ್ತಾರೆ. ಕಾರಣ ಅವರು ಸೆಂಟೆನ್ಸ್ ನೋಡ್ತಾರೆ, ಹ್ಯಾಂಡ್ ರೈಟಿಂಗ್ ನೋಡ್ತಾರೆ ಮತ್ತು ಹೇಗೆ ಬರೆದಿದ್ದಾರೆ ಅನ್ನುವುದನ್ನು ನೋಡ್ಕೊಳ್ತಾ ಹೋಗ್ತಾರೆ. ಆದ್ದರಿಂದ ನಿಮ್ಮ ಅಂಕಗಳನ್ನು ಹೇಗೆ ಕೊಡಬಹುದು ಅನ್ನೋದು ಅವರ ಸಾರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈ ಟಿಪ್ಸನ್ನು ಯೂಸ್ ಮಾಡಿ ಚೆನ್ನಾಗಿ ಓದಿಕೊಳ್ಳಿ. ಇನ್ನೊಂದು ಫೈನಲ್ ಭರ್ಜರಿ ಗುಡ್ ನ್ಯೂಸ್ ಏನಂದರೆ, ಈ ಸಾರಿ ನಿಮಗೆ 24 ಪಾಸಿಂಗ್ ಮಾರ್ಕ್ಸ್ ಇರೋದ ಕಾರಣ 24ರಿಂದ 22 ತಂದರೆ ನೀವು 2 ಮಾರ್ಕ್ಸ್ ಹಾಕಿ ದಬ್ಬಬಹುದು. ಅಂದರೆ ನಿಮ್ಮನ್ನು ಪಾಸ್ ಮಾಡಬಹುದು ಅನ್ನೋ ಚಾನ್ಸ್ ಇದೆ. ಕಲ್ತ್ಕೊಳ್ಬೇಡಿ, ಚೆನ್ನಾಗಿ ಓದಿ, ಹೇಗಾದರೂ ಆಗ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿ.